ಓಂ ಶಾಂತಿ. ಮುರಳಿ ದಿನಾಂಕ 19/6/2026. ಪ್ರಾತಃ ಮುರಳಿ. ಬಾಪ್ ದಾದಾ, ಮಧುಬನ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಶಿವತಂದೆಯು ನಿಮ್ಮ ಹೂ ಇತ್ಯಾದಿಗಳನ್ನು ಸ್ವೀಕಾರ ಮಾಡುವುದಿಲ್ಲ, ಏಕೆಂದರೆ ಅವರು ಪೂಜ್ಯ ಮತ್ತು ಪೂಜಾರಿಯಾಗುವುದಿಲ್ಲ. ನೀವು ಸಹ ಸಂಗಮದಲ್ಲಿ ಹೂಮಾಲೆಯನ್ನು ಧರಿಸುವಂತಿಲ್ಲ. ಪ್ರಶ್ನೆ: ಭವಿಷ್ಯ ರಾಜ್ಯ ಸಿಂಹಾಸನಕ್ಕೆ ಯಾರು ಅಧಿಕಾರಿಗಳಾಗುತ್ತಾರೆ? ಉತ್ತರ: ಯಾರು ಈಗ ಮಾತಾಪಿತರ ಹೃದಯ ಸಿಂಹಾಸನವನ್ನು ಗೆಲ್ಲುವವರಿದ್ದಾರೆಯೋ ಅವರೇ ಭವಿಷ್ಯ ಸಿಂಹಾಸನಾಧೀಶರಾಗುತ್ತಾರೆ. ಅದ್ಭುತವೇನೆಂದರೆ, ಮಕ್ಕಳು ಮಾತಾಪಿತರ ಮೇಲೂ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಪರಿಶ್ರಮ ಪಟ್ಟು ಮಾತಾಪಿತರಿಗಿಂತಲೂ ಮುಂದೆ ಹೋಗುತ್ತಾರೆ. ಗೀತೆ: ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ. ಮಧುರಾತಿಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ತಂದೆಯ ಹೃದಯ ರೂಪಿ ಸಿಂಹಾಸನದ ಮೇಲೆ ಜಯ ಗಳಿಸುವ ಪುರುಷಾರ್ಥ ಮಾಡಬೇಕಾಗಿದೆ. ಪರಿವಾರದಲ್ಲಿ ಟ್ರಸ್ಟಿಯಾಗಿದ್ದು ಪ್ರೀತಿಯಿಂದ ಎಲ್ಲರನ್ನೂ ನಡೆಸಬೇಕಾಗಿದೆ. ಮೋಹಜೀತರಾಗಬೇಕಾಗಿದೆ. ಎರಡನೇದು, ಯೋಗ ಬಲದಿಂದ ಆತ್ಮನನ್ನು ಸ್ವಚ್ಛ ಮಾಡಿಕೊಳ್ಳಬೇಕಾಗಿದೆ. ಈ ಕಣ್ಣುಗಳಿಂದ ಏನೆಲ್ಲವನ್ನೂ ನೋಡುತ್ತಿದ್ದರೂ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇಲ್ಲಿ ಹೂಮಾಲೆ ಸ್ವೀಕಾರ ಮಾಡದೆ ಸುಗಂಧಭರಿತ ಹೂವಾಗಬೇಕಾಗಿದೆ. ವರದಾನ: ಪ್ರಾರಬ್ಧದ ಇಚ್ಛೆಯನ್ನು ತ್ಯಜಿಸಿ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡುವಂತಹ ಶ್ರೇಷ್ಠ ಪುರುಷಾರ್ಥಿ ಭವ. ಪ್ರಾರಬ್ಧದ ಇಚ್ಛೆಯನ್ನು ತ್ಯಜಿಸಿ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡುವಂತಹ ಶ್ರೇಷ್ಠ ಪುರುಷಾರ್ಥಿ ಭವ. ಯಾರು ಪುರುಷಾರ್ಥದ ಪ್ರಾರಬ್ಧವನ್ನು ಅನುಭವಿಸುವ ಇಚ್ಛೆಯನ್ನು ಇಟ್ಟುಕೊಳ್ಳುವುದಿಲ್ಲವೋ ಅವರೇ ಶ್ರೇಷ್ಠ ಪುರುಷಾರ್ಥಿ ಆಗಿದ್ದಾರೆ. ಎಲ್ಲಿ ಇಚ್ಛೆ ಇದೆಯೋ ಅಲ್ಲಿ ಸ್ವಚ್ಛತೆಯು ಸಮಾಪ್ತಿಯಾಗಿ ಬಿಡುತ್ತದೆ ಹಾಗೂ ಯೋಚಿಸುವವರಾಗುತ್ತಾರೆ. ಯಾರು ಇಲ್ಲಿಯೇ ಪ್ರಾರಬ್ಧವನ್ನು ಭೋಗಿಸುವ ಇಚ್ಛೆಯನ್ನಿಡುತ್ತಾರೆಯೋ ಅವರು ತನ್ನ ಭವಿಷ್ಯ ಸಂಪಾದನೆಯ ಜಮಾ ಮಾಡಿಕೊಳ್ಳುವುದರಲ್ಲಿ ಕೊರತೆ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಇಚ್ಛೆಗೆ ಬದಲು ಬಹಳ ಒಳ್ಳೆಯ ಎಂಬ ಶಬ್ದವನ್ನು ನೆನಪಿಡಿ. ಶ್ರೇಷ್ಠ ಪುರುಷಾರ್ಥಿಗಳು ಸದಾ ಕಲೆರಹಿತ ಅಂದರೆ ಅವಗುಣಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡುತ್ತಾರೆ. ಶ್ರೇಷ್ಠ ಪುರುಷಾರ್ಥಿಗಳು ಸದಾ ಕಲೆರಹಿತ ಅಂದರೆ ಅವಗುಣಗಳಿಂದ ಮುಕ್ತರಾಗುವಂತಹ ಪುರುಷಾರ್ಥ ಮಾಡುತ್ತಾರೆ. ಯಾವುದೇ ಮಾತಿನಲ್ಲಿ ಅನುತ್ತೀರ್ಣರಾಗುವುದಿಲ್ಲ. ಸ್ಲೋಗನ್: ಕಮಲ ಪುಷ್ಪವಾಗಿದ್ದು ಸಾಧನವನ್ನು ಉಪಯೋಗಿಸಿರಿ, ಏಕೆಂದರೆ ಇದು ತಮ್ಮ ಕರ್ಮಯೋಗದ ಫಲವಾಗಿದೆ. ಕಮಲ ಪುಷ್ಪವಾಗಿದ್ದು ಸಾಧನವನ್ನು ಉಪಯೋಗಿಸಿರಿ, ಏಕೆಂದರೆ ಇದು ತಮ್ಮ ಕರ್ಮಯೋಗದ ಫಲವಾಗಿದೆ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ, ಸಹನಶೀಲರಾಗಿರಿ. ಸರ್ವಸ್ವತ್ಯಾಗಿ ಮಕ್ಕಳಲ್ಲಿ ಮುಖ್ಯ ಸರಳತೆ ಮತ್ತು ಸಹನಶೀಲತೆಯ ಗುಣ ಅವಶ್ಯವಿರುವುದು. ಇಂತಹ ಮಕ್ಕಳು ಸ್ವಯಂ ಹರ್ಷಿತರಾಗಿರುತ್ತಾರೆ ಮತ್ತು ಸರ್ವರನ್ನು ಆಕರ್ಷಿತರನ್ನಾಗಿ ಮಾಡುತ್ತಾರೆ. ಅವರು ಒಬ್ಬರಿನ್ನೊಬ್ಬರಿಗೆ ಸ್ನೇಹಿಯಾಗಿ ಬಿಡುತ್ತಾರೆ. ಒಂದು ವೇಳೆ ಸರಳತೆ ಇಲ್ಲವೆಂದರೆ ಸ್ನೇಹಿ ಆಗಿರಲು ಸಾಧ್ಯವಿಲ್ಲ. ಹೇಗೆ ಸಾಕಾರ ರೂಪದಲ್ಲಿ ನೋಡಿ, ಎಷ್ಟು ಜ್ಞಾನಪೂರ್ಣ ಅಷ್ಟೇ ಸರಳ ಸ್ವಭಾವ. ಹಿರಿಯರಲ್ಲಿ ಹಿರಿಯ, ಬಾಲ್ಯರಲ್ಲಿ ಬಾಲ್ಯ. ಓಂ ಶಾಂತಿ.